ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಲ್ಲಿ, ಇಲ್ಲೇನ್ ಮಾಡ್ತಿದ್ಯಾ ನೀನು? ನನ್ನ ಯಾಕೆ ಇಲ್ಲಿಗೆ ಬರಕ್ ಹೇಳಿದೆ? ಅಮ್ಮನ ಮನೆ ಪಕ್ಕದಲ್ಲೇ ಇದೆ, ಅವ್ರು ಓಡಾಡೋ ರೋಡ್ ಇದು. ಅವ್ರು ನನ್ನ ನೋಡಿದ್ರೆ ಏನಾಗುತ್ತೆ? ಅಪ್ಪ ಇಲ್ಲಿ ಅಲ್ಲಿ ಮಲ್ಲಿ, ಅಪ್ಪಗೆಲ್ಲ ಹೇಳ್ಬಿಟ್ಯಾ ನೀನು? ಅಪ್ಪ ಅಮ್ಮನ್ಗೆಲ್ಲ ಗೊತ್ತಾಯ್ತಾ? ನಾನು ನಿಂಗೆ ಹೇಳಿದ್ದೆ ಹಾಗೆಲ್ಲ ಮಾಡ್ಬೇಡ ಅಂತ, ಆದ್ರೂ ನಿನ್ನ ಮಾತು ಕೇಳೋದಿಲ್ಲ ಅಲ್ಲ? ಅಕ್ಕರೆ ಯಾಕೆ ಈ ರೀತಿ ಒಂದೇ ಸಮಯ ಮಾತಾಡ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ತಾ ಇದೀರಾ? ನಾನೇನು ಹೇಳಿಲ್ಲ. ಅವನಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಾ ಅಂತ ಅಷ್ಟೇ ಹೇಳಿರೋದು. ನೀವ್ ಯಾಕೆ ಈ ರೀತಿ ಒಂದೇ ಸಮಯ ಟೆನ್ಷನ್ ಮಾಡ್ಕೊಳ್ತಾ ಇದೀರಾ? ಅವನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ಇವನಿಗೆ ಗೊತ್ತಿಲ್ಲ. ಬರೀ ಮಾತಾಡ್ಸ್ಬಿಟ್ ಬಾ ಅಂತ ಕಳ್ಸಿರೋದು ಅಷ್ಟೇಯ. ಏನ್ ಮಾತಾಡ್ಸ್ಕೊಂಡ್ ಬಾ? ನಿಮ್ಗೆ ಅವನ ಬಗ್ಗೆ ಗೊತ್ತು ತಾನೆ, ಅವ್ನು ಒಂದ್ಸಲ ಮಾತಾಡೋದನ್ನ ಶುರು ಮಾಡಿದ್ರೆ ನಿಲ್ಸಲ್ಲ ಅಂತ. ನಿನ್ನ ಹೆಸರು ಇಲ್ಲ ನನ್ನ ಹೆಸರು ಬಾಯ್ತಾ ಹೇಳಿದಾಗ ಏನ್ ಮಾಡ್ತೀಯಾ? ಅಕ್ಕರೆ ಈ ಅಪಾಯದ ಬಗ್ಗೆ ಎಲ್ಲ ಮೊದಲನೇ ಪ್ರೀ ಪ್ಲಾನ್ ಮಾಡಿ ಅವ್ನು ರೆಡಿ ಮಾಡಿನೇ ಕಳ್ಸಿರೋದು. ಅವನು ಯಾವ ಸತ್ಯನೂ ಬಾಯ್ ಬಿಡಕ್ಕಿಲ್ಲ ಅಕ್ಕರೆ. ಅವನು ನಿಮ್ಮ ಮಾತು ಕೇಳದೇ ಇರ್ಬೋದು, ಆದ್ರೆ ಈ ಡಾರ್ಲಿಂಗ್ ಮಾತನ್ನ ಯಾವತ್ತೂ ತೆಗ್ದಾಕಲ್ಲ. ಏನಂತ ಹೇಳಿ ಕಳಿಸ? ಇಲ್ಲ, ಅದು ಒಂದು ಸುಳ್ಳು ಪೋನ್ಸಿ ಕಳ್ಸಿದ್ದೀನಿ. ಅವ್ರಮ್ಮ ಅಂದ್ರೆ ನಾನು ಅವನ್ನ ಬಿಟ್ಟು ಇಲ್ಲೇ ಎಲ್ಲೋ ಹೋಗಿದ್ದೀನಿ. ನಾನು ಬರೋವರೆಗೂ ಅವನ ನೋಡ್ಕೊಳ್ತಾ ಇರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಕ್ಕರೆ ಅಲ್ಲಿ ನೋಡಿ, ನಮ್ಮ ಮಗುಗೆ ಇವಾಗ ಅಜ್ಜನೇ ಬಾಡಿ ಗಾರ್ಡ್ಸ್. ಜಾಸ್ತಿ ನೋಡಕ್ಕೆ ಎಲ್ಲಾದ್ರೂ ಸಿಗತ್ತಾ? ನೋಡ್ತಾ ಇದ್ರೆ ಕಣ್ಣ ನಂಗೆ ನೀರ್ ಬಂದ್ಬಿಡತ್ತೆ. ದೊಡ್ಡ ಸ್ಕ್ರೀನ್ ಪ್ಲೇ ರೈಟರ್ ನೀನು. ಅಪ್ಪ ಅಮ್ಮನ ರೋಡಲ್ಲಿ ಕಾಯೋ ತರ ಮಾಡಿದ್ಯಾ? ಎಷ್ಟೊತ್ತಂತ ಕಾಯ್ತಾರ ಅವರು? ಅಯ್ಯೋ, ಮೊಮ್ಮಗುನ ತಾತ ಅಜ್ಜಿ ಜೊತೆ ಸೇರೋ ತರ ಮಾಡಿದೀನಿ. ಎಂತ ಪುಣ್ಯದ ಕೆಲಸ ಮಾಡಿದೀನಿ. ಹೋಗಿ ಹೋಗಿ ಅದಕ್ಕೂ ಹೋಗುತ್ತಿದ್ದೀರಲ್ಲ. ನಿಮಗೆ ಉಗ್ದಿಲ್ಲ ಅಂತ ದಿನ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಅಲ್ವಾ? ಸುಮ್ನೆ ಹೋಗಿಯಲ್ಲ ನಾನು. ನೀನ್ ಮಾಡೋ ಕೆಲಸ ಆಗಿರುತ್ತೆ. ಅಪ್ಪಗೆ ಹೇಳೋದ್ ಬಿಟ್ಟು ನಿನಗೂ ಹೇಳ್ಬೇಕಾ ಸುಳ್ಳು ಹೇಳ್ಬಾರ್ದು ಅಂತ? ಹೋಗದು ಮುಖ ತೋರ್ಸ್ಬಿಡಂದ್ಬಿಟ್ಟು ಹೋಗು ಅಂತಿದ್ದೀರಾ? ಫೋನ್ ಇರೋದೇನಕ್ಕೆ? ಫೋನ್ ಮಾಡಕ್ಕೆ. ಮತ್ತೇನ್ ಕಿಸಿತಿದ್ಯಾ? ಫೋನ್ ಮಾಡು. ನೀನ್ ನನ್ನನ್ನ ಬೋಡ ತಾತ ಅಂತ ಕರೆದಿಯಲ್ಲ, ನಂಗೆ ಬಹಳ ಖುಷಿ ಆಯ್ತು. ನೀ ಹಂಗೇನೆ ಅವಳು ಬೋಡ ಅಜ್ಜಿ ಅಂತ ಕರಿಬೇಕಾಗಿತ್ತು. ನೋ ಹಂಗೆಲ್ಲ ಅನ್ಕೊಟ್ಟು ಮಮ್ಮಮ್ಮ. ಓಕೆ, ಕೊಡು ಕೈ. ಇರೋ ಫೋನ್ ಬಂದಿರೋ. ನಿಮ್ಮಮ್ಮನೇ ಫೋನ್ ಮಾಡ್ತಾ ಇದಾರೆ. ಹಲೋ, ಹೇಳಿಮ್ಮ, ಎಲ್ಲಿದ್ದೀರಾ? ಸರ್, ಮಗು ಹತ್ರನೇ ಬರ್ತಾ ಇದ್ದೆ ಸರ್. ಆದ್ರೆ ಬರ್ಬೇಕಾದ್ರೆ ಆಫೀಸ್ ಕಾಲ್ ಬಂದ್ಬಿಡ್ತು. ಸಿಂಗಲ್ ಪೇರೆಂಟ್ ಸರ್. ಆ ಕೆಲ್ಸನೂ ಮಾಡ್ಬೇಕು, ಮಗುನು ನೋಡ್ಕೋಬೇಕು, ಮನೆ ಕೆಲ್ಸನೂ ಮಾಡ್ಬೇಕು, ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು ಸರ್. ತುಂಬಾನೇ ಕಷ್ಟ ಸರ್. ಒಂದ್ ಸ್ವಲ್ಪ ಹೊತ್ತು ಸರ್, 15 ನಿಮಿಷ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಮಗು ನೋಡ್ಕೊಳ್ತಾ ಇರ್ತೀರಾ? ಆಯ್ತಮ್ಮ, ನಮ್ಗೆ ಅರ್ಥ ಆಗತ್ತೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೇ ನಿಂತ್ಕೊಂಡು ಕಾಯ್ಬೇಡಿ, ಅಲ್ಲೆಲ್ಲಾದ್ರೂ ಕೂತಿರಿ, ಬಂದ್ಬಿಡ್ತೀನಿ. ಆಯ್ತು ಆಯ್ತು. ಓಕೆನಾ? ಏನ್ ಓಕೆ? ನಾನು ಹೇಳಿದೇನು, ನೀನ್ ಮಾಡ್ತಿರೋದೇನು? ಬರೋದು ಇನ್ನೂ ಸ್ವಲ್ಪ ಹೊತ್ತಾಗುತ್ತಂತೆ. ಪರವಾಗಿಲ್ವಾ, ನೋಡ್ಕೋತೀರಾ ಅಂತ ಕೇಳಿದ್ರು. ಅಯ್ಯೋ ಹೌದಾ? ನಿಂತು ಕಾಲ್ ನೋವು ಬರ್ತಿದ್ಯಲ್ರಿ? ಅಜ್ಜಿ. ನೋ ಅಜ್ಜಿ. ಸಾರಿ ಅಮ್ಮಮ್ಮ, ಅಲ್ಲಿ ಪಾರ್ಕ್ ಇದೆ, ಬನ್ನಿ ಅಲ್ಲಿ ಕುತ್ಕೊಳ್ಳೋಣ. ಸೂಪರ್ ಐಡಿಯಾ. ಹೋಗಿ ಬೋಡ ತಾತ ಹತ್ರ ಐಸ್ ಕ್ರೀಮ್ ತೆಗೆಸ್ಕೊಳ್ಳೋಣ. ಅಜ್ಜಿ ತಾತನ ಜೊತೆ 15 ನಿಮಿಷ ಕಾಲ ಕಳೆಯೋದ್ ಬಿಟ್ಟೆ. ಬರ್ತಾ ನನ್ ಯಾವ ಮಾತು ಕೇಳಲ್ಲ ನೀನು. ಅವ್ರ ಕಡೆ ಬರ್ತಿದ್ದೆ. ಏನಾಯ್ತು ಕಂದ? ಹಶ್ವಾಗ್ತಿದ್ಯಾ ಮರಿ? ಏನ ತರಿಸ್ಲಾ? ಇಲ್ಲ ಮಮ್ಮ, ಇಷ್ಟೊತ್ತವರೆಗೂ ಹೊಟ್ಟೆ ಹಸುತ್ತಾ ಇರ್ಲಿಲ್ಲ ಅಮ್ಮಮ್ಮ. ಏನೋ ಸ್ಮೆಲ್ ಬಂತು, ಆಗಿಂದ ಹೊಟ್ಟೆ ಹಸುವ ಬರ್ತಿದೆ. ಸ್ಮೆಲ್ಲ? ಏನ್ ಸ್ಮೆಲ್ಲು? ಏನ್ ಸ್ಮೆಲ್ಲು? ಅದೇ ಬೇಯಿಸಿರೋ ಕಾಳು. ಬೇಯಿಸಿರೋ ಕಾಳ? ಬಟಾಣಿನೇನೋ? ಅದು ಗುಡ್ಡಕ್ಕಿರುತ್ತೆ, ಫ್ಲಾಟ್ ಆಗಿರುತ್ತಲ್ಲ. ಫ್ಲಾಟ್ ಆಗಿರೋ ಕಾಳ? ಹೆಸರು ಕಾಳ? ರೀ, ಹೆಸರು ಕಾಳು ನಿಮ್ ತಲೆ ಮಂಡೆ ಹತ್ರ ಗುಂಡುಗೆ ತಾನೇ ಇರುತ್ತೆ ಅಲ್ಲೇನೋ? ಫ್ಲಾಟ್ ಅಂದ್ರೆ ಯಾವ್ದು? ಅವರೇ ಕಾಳೇನಾ? ಅದೇ ಕರೆಕ್ಟ್.
ಓ ಅವರೆಕಾಳು ಸ್ಮೆಲ್ ಬರ್ತಾ ಇದೆಯಾ? ಇದೆಲ್ಲೋ ಸ್ಮೆಲ್ ಬರ್ತಿದೆ. ಏ, ಮನೆಯಿಂದ ತಂದಿದೀವಲ್ಲ ಅವರೆಕಾಳು ಉಪ್ಪಿಟ್ಟು ಅದ್ರ ವಾಸನೆ ಹಿಡ್ದಿದೆ ಇವನಿಗೆ. ಓ ಉಪ್ಪಿಟ್ಟು ತಿಂದ್ಯೇನಾ? ಹ್ಞೂ ತಿಂತೀನಿ. ಅಲ್ಲ ಕಣೋ ಕಂದ, ಈ ವಯಸ್ಸಲ್ಲಿ ಮಕ್ಕಳು ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟ್ ಅಂತಾರೆ, ನಿನಗಿಷ್ಟನಾ? ನನಗೂ ಕಾಂಕ್ರೀಟ್ ಇಷ್ಟ ಇಲ್ಲ, ಆದ್ರೆ ಆ ಕಾಂಕ್ರೀಟ್ ಒಳಗೆ ಫ್ಲಾಟ್ ಆಗಿರೋ ಕಾಳು ಹಾಕ್ತಾರಲ್ಲ ಅದು ತುಂಬಾ ಇಷ್ಟ. ಅವರೆಕಾಳು ಉಪ್ಪಿಟ್ಟು ಇಷ್ಟ ಅಂತ ಆಯ್ತು. ತಿನ್ನಿಸ್ಲಾ? ಬೇಡ ಬೇಡ, ನಾನೇನ್ ತಿಂತೀನಿ, ಕೊಡಿ. ನಾನು ದೊಡ್ಡವನು. ಈಗಷ್ಟೇ ಹೇಳ್ದೆ ನಾನ್ ನೋಡಕ್ ಮಾತ್ರ ದೊಡ್ಡವನು, ಇಲ್ಲಾದ್ರೆ ನನ್ ಪುಟ್ಟವನು ಅಂತ. ಈಗ ಹೆಂಗ್ ದೊಡ್ಡವನಾದೆ? ಇದ್ರಲ್ಲಿ ಮಾತ್ರ ದೊಡ್ಡವನು. ಬುದ್ಧಿವಂತ, ಅತಿ ಬುದ್ಧಿ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಖಾರ ಆಗಿಲ್ಲ ತಾನೆ? ನಿಧ ನೀರ್ ಕೊಡ್ರಿ. ಸರಳಕ್ಕ, ನೀರ್ ಎಷ್ಟ್ ಜೋರಾಗಿ ಬರ್ತಾ ಇದೆ. ನಾನು ಈ ವಟಾರಕ್ಕೆ ಬಂದಾಗಿಂದ ನೀರ್ ಇಷ್ಟ್ ಜೋರಾಗಿ ಬಂದಿದ್ ನೋಡೇ ಇಲ್ಲ. ಯಾರ ದುಷ್ಟನೋ ಏನೋ ನೀರಿನ ಸಮಸ್ಯೆ ಅಂತ ಬಗೆಹರಿತು. ಏ ವಾಸು, ಮೋರಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಸೊಳ್ಳೆ ಕಾಟ ಇಲ್ಲದೆ ಎಲ್ಲರೂ ನಿದ್ದೆ ಮಾಡ್ಬೋದು. ನಮ್ ವಟಾರ ಫುಲ್ ಕ್ಲೀನ್ ಆಗುತ್ತೆ. ಇನ್ಮೇಲೆ ಎಲ್ಲರೂ ನಿರಾಳವಾಗಿ ನಿದ್ದೆ ಮಾಡ್ಬೋದು. ಸೊಳ್ಳೆ ಕಾಟನೂ ತಪ್ತು. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಕಣೆ. ಹೌದು ಕಣೆ. ಗೌತಮ್, ಫುಲ್ ಕ್ಲೀನ್ ಆಯ್ತು. ಯಾರಿದು ಪುಟ್ಟ ಮಗು? ಆಮೇಲೆ ಹೇಳ್ತೀನಿ. ಮಗು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಒಂದು ಹೊಟ್ಟು ಕರ್ಕೊಂಡು ಹೋಗ್ತೀನಿ. ಏನ ಮಗುನ ಹಾಗೆ ನೋಡ್ತಾ ಇದೀಯ? ಏ, ಆ ಮಗು ಸಾಮಾನ್ಯವಾದ ಮಗು ಅಲ್ಲ ಕಣೋ. ಆ ಮಗುನಲ್ಲಿ ಏನೋ ಒಂದು ವಿಶೇಷ ಇದೆ. ಹಂಗಂದ್ರೆ ಹಂಗಂದ್ರೆ ನಂಗೂ ಏನೋ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡು, ಆ ಮಗುವಿನ ಕೈ ಮೇಲೆ ಒಂದು ಮಚ್ಚೆ ಇದೆ. ಆ ಮಚ್ಚೆ ಅದೃಷ್ಟದ ಮಚ್ಚೆ ಕಣೋ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.